ಹಲೋ ನಮಸ್ಕಾರ. ಇವತ್ತು ಕರ್ನಾಟಕ ಸ್ಪೆಷಲ್ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ಅಕ್ಕಿನ ನಾವು ತಗೋಬೇಕಾಗತ್ತೆ. ನಾನು ಒಂದು ಅರ್ಧ kg ಅಕ್ಕಿನ ಒಂದು 5 ಸಲ ತೊಳೆದ್ಬಿಟ್ಟು ಈ ರೀತಿ ನೆನಾಕೊಂಡಿದ್ದೀನಿ. ಹಾಗೇನೆ ನಾನು ಉದ್ದಿನಬೇಳೆ ತಗೊಂಡಿದ್ದೀನಿ. ಒಂದು 150 ಗ್ರಾಮ್ ಆಗುವಷ್ಟು ನಾನು ತಗೊಂಡಿದ್ದೀನಿ. ಅರ್ಧ kg ಅಕ್ಕಿಗೆ 150 ಗ್ರಾಮ್ ಉದ್ದಿನಬೇಳೆ ಹಾಕ್ಬೇಕಾಗತ್ತೆ. ಹಾಗೇನೆ ಒಂದು 30 ಕಾಳು ಆಗುವಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಅದು ಕಲರ್ ಯೆಲ್ಲೋ ಕಲರ್ ಬರುತ್ತೆ. ಈ ಉದ್ದಿನಬೇಳೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ ಆಗಿರುತ್ತೆ. ಹಾಕಿ ನೋಡಿ, ಯಾವುದೇ ತರ ಕಹಿ ಬರೋದಿಲ್ಲ. ಈ ರೀತಿ ನೀರನ್ನ ಚೆಲ್ಕೊಬಿಟ್ಟು ತುಂಬಾ ನೀರ್ ಹಾಕಿ ನೆನೆಯೋದಕ್ಕೆ ಬಿಟ್ಬಿಡೋಣ. ಇದನ್ನ ಒಂದು 4 ರಿಂದ 5 ಅವರ್ ನೆನಾಕೋಬೇಕಾಗತ್ತೆ. ಅದು ಒಂದು 2 ಅವರ್ಗೆ ನೆಂದೋಗಿರುತ್ತೆ. ಒಂದು 4 ಅವರ್ ನೆನೆಸಿದ್ರೆ ಫುಲ್ಲು ಚೆನ್ನಾಗಿ ನೆಂದಿರುತ್ತೆ ಅಂತ. ಇವಾಗ ನೀರೆಲ್ಲ ತೆಕ್ಕೋಬಿಟ್ಟು ರುಬ್ಕೋಬೇಕಾಗತ್ತೆ. ನಾನು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ. ಜಾರಿಗೆ ನೀಟಾಗಿ ನಾವು ಎಷ್ಟು ಚೆನ್ನಾಗಿ ರುಬ್ಬೇಕು ಅಂತಂದ್ರೆ ತುಂಬಾ ನುಣ್ಣವಾಗಿ ರುಬ್ಬೇಕು. ಅದು ಒಂದು ಸ್ವಲ್ಪನೂ ಸಹ ತದ್ಲು ಬದ್ಲು ಇರಬಾರ್ದು. ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ಗಟ್ಟಿಗೆ ಚೆನ್ನಾಗಿ ರುಬ್ಕೋಬೇಕು. ಆ ರೀತಿ ರುಬ್ಕೊಂಡ್ರೆ ದೋಸೆ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ದೋಸೆ ಹೆಂಚಿನ ಮೇಲೂ ಅಷ್ಟೇ ಚೆನ್ನಾಗಿ ಹಾಕ್ಬೋದು, ತುಂಬಾ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಸಾಫ್ಟ್ ಆಗಿರ್ಬೇಕು. ಇದನ್ನ ಒಂದು ದೊಡ್ಡ ತಪ್ಪಲೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಇದೇ ತರನೇ ಎಲ್ಲಾ ಅಕ್ಕಿ ಉದ್ದಿನಬೇಳೆನೂ ಸಹ ನೀಟಾಗಿ ನುಣ್ಣವಾಗಿ ರುಬ್ಕೋಬೇಕಾಗತ್ತೆ. ಲಾಸ್ಟಿಗೆ ನಾನು ಇದರಲ್ಲಿ ತೋರಿಸಿಲ್ಲ, ಸ್ವಲ್ಪ ಒಂದು ಇಡಿ ಆಗೋಷ್ಟು ಅನ್ನನ ಸೇರಿಸಿ ರುಬ್ಕೋಬೇಕಾಗತ್ತೆ. ನಾನು ಜಾಸ್ತಿ ನೀರು ಸಹ ಯೂಸ್ ಮಾಡಿಲ್ಲ, ಸ್ವಲ್ಪ ಜಾರ್ ತೊಳೆದಿರೋ ನೀರು ಹಾಕೊಂಡಿದ್ದೀನಿ ಅಷ್ಟೇ, ಒಂದು ಸಣ್ಣ ಲೋಟ ಆಗೋವರೆಗೂ. ಇವಾಗ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಹಿಟ್ಟನ್ನ ಹಾಕೋದಿಕ್ಕೆ ಸ್ವಲ್ಪ ಜಾಸ್ತಿ ದೊಡ್ಡ ತಪ್ಪಲೆ ತಗೊಂಡ್ರೆ ಒಳ್ಳೇದು. ಯಾಕಂದ್ರೆ ಹಿಟ್ಟು ನೆಂದು ಉಕ್ಕಿ ಬಂದ್ರೆ ಅದು ಕೆಳಗೆಲ್ಲ ಚೆಲ್ಲೋಗ್ಬಿಡುತ್ತೆ. ಆ ರೀತಿ ಚೆಲ್ಲಬಾರ್ದು ಅಂತಂದ್ರೆ ಈ ತರ ದೊಡ್ಡ ತಪ್ಪಲೆ ತಗೋಬೇಕು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೇನೆ ಒಂದ್ ಚಿಟಿಕೆ ಆಗುವಷ್ಟು ಸೋಡಾನ ಹಾಕೋತಾ ಇದ್ದೀನಿ, ಅಡಿಗೆ ಸೋಡಾ. ಅದ್ರ ಮೇಲೆ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಧ್ಯಾಹ್ನದ ಹೊತ್ತು ಅಕ್ಕಿನ ನೆನಾಕಿ ರಾತ್ರಿ ಹೊತ್ತು ರುಬ್ಬಿ ನೈಟ್ ಫುಲ್ಲು ನೀವು ನೆನೆಯೋಕೆ ಬಿಡಬೇಕಾಗುತ್ತೆ. ಅವಾಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಅದೇ ಥರ ಬೇರೆ ಟೇಸ್ಟು ಇನ್ಸ್ಟೆಂಟ್ ಆಗಿ ಮಾಡೋದಕ್ಕಾಗೋದಿಲ್ಲ ಇದು. ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಹಿಟ್ಟು ರೆಡಿ ಆಗುತ್ತೆ. ಇದನ್ನ ಓವರ್ ನೈಟು ಮುಚ್ಚಿ ಇಡಬೇಕಾಗುತ್ತೆ ನಾವು. ಇದು ಉಕ್ಕಿ ಬರಬಾರ್ದು ಅನ್ನೋ ಕಾರಣಕ್ಕೆ ತಟ್ಟೆನ ಮುಚ್ಚಿ ಅದ್ರ ಮೇಲೆ ಒಂದು ಯಾವುದಾದ್ರೂ ಭಾರವಾಗಿರುವಂಥ ಗುಂಡ್ಕಲ್ಲು ಏನಾದರೂ ಇಕ್ಬೇಕಾಗತ್ತೆ. ನೈಟ್ ಫುಲ್ ನೆನೆಸಿಟ್ಟು ಈ ರೀತಿ ಬೆಳಗ್ಗೆ ತೆಗೆದು ನೋಡಿದ್ರೆ ನೋಡಿ, ಈ ರೀತಿ ಚೆನ್ನಾಗಿ ಉಕ್ಕೋತಾ ಬಂದಿರುತ್ತೆ, ತುಂಬಾ ಚೆನ್ನಾಗಿ ನೆಂದಿರುತ್ತೆ. ನಾನು ದಪ್ಪ ಪಾತ್ರೆ ತಾಂಡಿರೋದ್ರಿಂದ ಕೆಳಕ್ಕೆಲ್ಲ ಚೆಲ್ಲಿರೋದಾಗ್ಲಿ ಆ ರೀತಿ ಹಿಟ್ಟಾಗಿಲ್ಲ. ತುಂಬಾ ಚೆನ್ನಾಗಿ ಸೇಫ್ ಆಗಿ ತಪ್ಪಲೆ ಒಳಗೆ ಇದೆ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡ್ಕೊಂಡು ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ರೆಡಿ ಮಾಡೋಣ. ನೋಡಿ, ನಾನು ಇಲ್ಲಿ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಮೊದಲೇ ಸಿಪ್ಪೆ ಸುಲ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು 1-2 ಸಲ ತೊಳ್ಕೊಂಡು ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಆಲೂಗಡ್ಡೆಲಿರೋಂಥ ನೀರನ್ನೆಲ್ಲ ತೆಗ್ದಿದ್ದೀನಿ. ಅದರಲ್ಲಿ ಒಂದು 10% ಆಗುವಷ್ಟು ನೀರನ್ನ ಮಿಗಿಸ್ಕೊಂಡಿದ್ದೀನಿ. ಅದು ಆಲೂಗಡ್ಡೆ ತುಂಬಾ ಸಾಫ್ಟ್ ಆಗಿ ಗಂಟಿಲ್ದೇ ರೀತಿ ಚೆನ್ನಾಗಿ ಬರಬೇಕು, ಉಂಡುಂಡೆ ತರ ಇರಬಾರ್ದು. ಅದಕ್ಕೋಸ್ಕರ ನೋಡಿ, ಈ ರೀತಿ ಬಂದ್ರೆ ತುಂಬಾ ಚೆನ್ನಾಗಿ ಚೂಸಿ ಆಗಿರುತ್ತೆ ಪಲ್ಯ. ಮಸಾಲೆ ದೋಸೆಗೂ ಅಷ್ಟೇ ತುಂಬಾ ಚೆನ್ನಾಗಿ ಅಂಟ್ಕೊಳುತ್ತೆ. ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡು ಇದನ್ನು ಸಹ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಗ್ಯಾಸ್ ಮೇಲೆ ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೊಂಡಿದ್ದೀನಿ. ಎಣ್ಣೆ ಕಾದಿದ್ದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಸಾಸಿವೆನ ಕೂಡ ಚಿಟಪಟ ಅಂತ ಸಿಡಿದಿದ್ದಾದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಆಗುವಷ್ಟು. ಹಾಗೇನೆ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಮೊದಲು ಈರುಳ್ಳಿಕ್ಕಿಂತ ಮೊದಲು ನಾವು ಹಸಿರು ಮೆಣಸಿನ್ಕಾಯಿನ ಹಾಕೋಬೇಕು. ಎಣ್ಣೆಗೆ ಖಾರ ಎಲ್ಲ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದ್ರಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಒಂದು 30 ಸೆಕೆಂಡ್ ಆಗೋವರೆಗೂ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದೇ ಒಂದು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಬ್ರೌನ್ ಕಲರ್ ಬರಬೇಕು. ಆ ರೀತಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ತರ ಕಾಣಬೇಕು, ಜಾಸ್ತಿ ಬ್ರೌನು ಬೇಡ. ನೋಡಿ, ಈ ರೀತಿ ಬಂದ್ರೆ ಸಾಕಾಗುತ್ತೆ. ಇವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ, ಫ್ಲೇವರ್ಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಬೇಡ ಅನ್ನೋರು, ವೈಟ್ ಕಲರ್ ಬೇಕು ಅನ್ನೋರು ಅರಿಶಿನ ಸ್ಕಿಪ್ ಮಾಡ್ಕೋಬಹುದು.
ಇವಾಗ 1 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಇವಾಗ ಉಪ್ಪು ಹಾಕಿರೋದ್ರಿಂದ ನೀಟಾಗಿ ಸ್ವಲ್ಪ ಅದು ಒಂಥರ ಚೆನ್ನಾಗಿ ಇಟ್ಕೋಬೇಕು ಈರುಳ್ಳಿಗೆಲ್ಲ, ಅದಕ್ಕೋಸ್ಕರ ಇವಾಗ ನಾವು ಸ್ಮ್ಯಾಶ್ ಮಾಡಿದ್ವಲ್ಲ ಆಲೂಗಡ್ಡೆನ ಅದನ್ನ ಹಾಕೋತಾ ಇದ್ದೀನಿ. ಇದನ್ನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಟ್ರೆ ಪಲ್ಯ ರೆಡಿ ಆಗೋಗುತ್ತೆ. ತುಂಬ ರುಚಿಯಾಗಿರುತ್ತೆ ಮಾತ್ರ. ಈ ರೀತಿ ಮಾಡಿ ನೋಡಿ. ನೀವು ಸ್ವಲ್ಪ ಗಂಟು ಆ ಥರ ಎಲ್ಲ ಇದ್ದರೆ ಪಲ್ಯ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಸಾಫ್ಟ್ ಆಗಿರಬೇಕು, ಅವಾಗ ಮಸಾಲೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಪಲ್ಯ ರೆಡಿ ಆಗಿದ್ದೆ. ಮಸಾಲೆ ದೋಸೆಗೆ ಮಸಾಲ ಪೌಡರ್ ಒಂದು ರೆಡಿ ಮಾಡ್ಕೊಳ್ಳೋಣ. ಇವಾಗ ಇದು ಎಮರ್ಜೆನ್ಸಿಗೋಸ್ಕರ ನಾನು ಮಾಡ್ತಾ ಇರೋದು. ಯಾವುದೇ ಥರ ಹುರಿದು ಏನು ಮಾಡೋಕ್ಕಾಗಲ್ಲ ಅನ್ನೋರು ಈ ರೀತಿ ಮಾಡ್ಕೋಬೋದು. 1 ಟೇಬಲ್ ಸ್ಪೂನು ಕೊರಿಯಂಡರ್ ಪೌಡರು, 1 ಟೇಬಲ್ ಸ್ಪೂನು ಗರಂ ಮಸಾಲ, 1 ಟೇಬಲ್ ಸ್ಪೂನು ಚಿಕನ್ ಮಸಾಲ, ಒಂದು ಸ್ವಲ್ಪ ಖಾರದ ಪುಡಿ ಹಾಕೊಂಡು, ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಈ ರೀತಿ ಪೌಡರ್ನ ಮಾಡ್ಕೊಂಡ್ರೆ ಮಸಾಲೆ ದೋಸೆಗೆ ಮಸಾಲ ಪೌಡರ್ ರೆಡಿ ಆಗುತ್ತೆ. ಎಮರ್ಜೆನ್ಸಿಗಾಗಿ ಈ ತರ ಮಾಡ್ಕೋಬಹುದು. ಇವಾಗ ಮಸಾಲೆ ದೋಸೆಗೆ ಕಾಯಿ ಚಟ್ನಿನ ಮಾಡ್ಕೋತಾ ಇದ್ದೀನಿ. ಕಾಯಿ ಚಟ್ನಿಗೆ ಮೊದಲಿಗೆ ಕಾಯಿ ಚೂರನ್ನ ಹಾಕೋತಾ ಇದ್ದೀನಿ ಜಾರ್ ಒಳಕ್ಕೆ. ಆಮೇಲೆ ಒಂದು 4 ಇಲ್ಕು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹುರ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಫೈನಾಗೆ ಪೇಸ್ಟ್ ಮಾಡ್ಕೊಳ್ಳೋಣ. ತೆಳುವಾಗಿ ಮಾಡ್ಕೊಳ್ಳಿ. ಮಸಾಲೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡ್ರೆ. ಇವಾಗ ದೋಸೆನ ರೆಡಿ ಮಾಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಹೆಂಚನ್ನ ಇಟ್ಕೊಂಡಿದ್ದೀನಿ. ಹೆಂಚಿಗೆ ಮೊದಲಿಗೆ ನೀವು ಈರುಳ್ಳಿನ ಚೆನ್ನಾಗಿ ಸವರ್ಕೋಬೇಕಾಗತ್ತೆ. ಈ ರೀತಿ ಸವರ್ಕೊಳ್ಳೋದ್ರಿಂದ ಹೆಂಚು ಚೆನ್ನಾಗಿ ಬರುತ್ತೆ. ಅದು ದೋಸೆ ಕಚ್ಕೊಳ್ಳೋದಾಗಿರಲಿ ಇಟ್ಕೊಳ್ಳೋದಾಗಿರಲಿ ಯಾವುದೇ ಥರ ಆಗೋದಿಲ್ಲ. ಆರಾಮಾಗೆ ಎತ್ಕೋಬೋದು ಆ ರೀತಿ ಮಸಾಜ್ ಮಾಡೋದ್ರಿಂದ. ಒಂದು ಸೌಟ್ ಹಿಟ್ಟನ್ನ ತಗೊಂಡು ದೋಸೆ ನಿಮಗೆ ಯಾವ ರೀತಿ ಬರುತ್ತೆ ಆ ರೀತಿ ಹೆಂಚಿನ ಮೇಲೆ ಹಾಕ್ಕೊಳ್ಳಿ. ದೋಸೆ ಹಾಕಿದ್ದಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೊಳ್ಳಿ. ಅದು ಬ್ರೌನ್ ಕಲರ್ ಬರಬೇಕು. ದೋಸೆ ಬ್ರೌನ್ ಕಲರ್ ಬಂದಿದ್ದಾದ್ಮೇಲೆ ದೋಸೆನ ನೀವು ಎಪ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಆರಾಮಾಗಿ ಎಪ್ಕೋಬಹುದು. ಯಾವುದೇ ಥರ ಅಂಟೋದಾಗಿರಲಿ ಏನೂ ಆಗೋದಿಲ್ಲ. ಕ್ರಿಸ್ಪಿ ಥರ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಮಗ್ಚಾಕಿದ್ದಾದ್ಮೇಲೆ ಒಂದು 5 ಸೆಕೆಂಡ್ ಬಿಟ್ಟು ಈ ರೀತಿ ಮತ್ತೆ ಮಗ್ಚಾಕ್ಬಿಡಿ. ಆ ಕಡೆ ಜಾಸ್ತಿ ಬೇಯಿಸೋದೇನು ಬೇಕಾಗಿಲ್ಲ. ಇವಾಗ ನಾವು ರೆಡಿ ಮಾಡಿರೋಂಥ ಪೌಡರ್ನ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಹಾಗೆಯೇ ನಾವು ಮಾಡಿರುವಂಥ ಪಲ್ಯನ ಆಲೂಗಡ್ಡೆ ಪಲ್ಯನ ಹಾಕೊಂಡು ನೀಟಾಗಿ ಒಂದು ಕಡೆ ಮರ್ಚ್ಕೊಬಿಟ್ರೆ ಮಸಾಲೆ ದೋಸೆ ರೆಡಿ ಆಗೋಗುತ್ತೆ. ತುಂಬ ರುಚಿಯಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು.